ರಾಹುಲ್, ಅಮ್ಮ ಅಂತನೂ ಮದುವೆಯ ನಿಲ್ಸಾಕ್ಬಿಡ್ತು. ನನಗಂತೂ ಭಾಳ ಖುಷಿ ಆಯ್ತೈತೆ ಗೊತ್ತಾ. ಅಪ್ಪ ದೇವ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ದೇವ್ರಿಗಂತೂ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನೀಯ. ಅವ್ರಿಗೆ ಯಾಕೆ, ನಮ್ಮ ಅಕ್ಕಂಗೆ ಹೇಳ್ಬೇಕು. ಉಷಾ ಬಂದ್ಬಿಟ್ಟು ಏನೇನೇನೋ ಹೇಳಿದಕ್ಕೆ ನಮ್ಮಮ್ಮ ಚೀನಾ ಹುಡುಗನ ಮೇಲೆ ಫುಲ್ಲು ರೊಚ್ಗೆದ್ಬಿಟ್ಟು ಹೆಂಗೆ ಸಿಕ್ಕ್ರ ಹಂಗೆ ನೀ ಯಾಕೆ ಸುಮಾಕ್ ಹೋಗುತ್ತೋ ಬೆಂಡೆತ್ಬಿಟ್ಟು ಕಳಿಸ್ಬಿಡ್ತು ಗೊತ್ತಾ. ಆದರೆ ಉಷಾ ಅಕ್ಕ ಒಂದು ಮಾತು ಹೇಳಿದ್ಲು, ಅವನು ಚೀನಾದನಲ್ವಂತೆ, ಏನೋ ಈ ನಮ್ಮನೆ ಇಲ್ಲ ಯಾರೋ ಇರಬೇಕು ಅಂತ ಹೇಳ್ತು. ಅದಕ್ಕೆ ಅವನು ಇಲ್ಲಿಗೆ ಬರೋಕ್ಕೆ ಹೇಳೈತೆ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡೈತೆ. ಈಗ ಬರ್ತಾನೆ. ಉಷಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿನ್ನಿಂದ ನೀನು ಸದ್ಯ ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ನಂಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಏನಪ್ಪ ಮಾಡೋದು, ಅಯ್ಯೋ ಮದುವೆ ಹಂಗಪ್ಪ ಕ್ಯಾನ್ಸಲ್ ಮಾಡನಿ, ಏನಪ್ಪ ನನಗಂತೂ ದಿಕ್ಕೇ ತೋಚ್ದಂಗೆ ಆಗ್ಬಿಟ್ಟಿತ್ತು. ಸದ್ಯ ಒಳ್ಳೆ ಕೆಲಸ ನೀನು ಮಾಡಿದ್ಯಾ ಬಿಡು. ಹೆಂಗೋ ಮದುವೆ ಕ್ಯಾನ್ಸಲ್ ಮಾಡಿಬಿಟ್ಟು ನಿಜವಾಗೂ ನಿನ್ನ ಋಣನ ಅದು ಯಾವ ಕಡೆಯಿಂದ ತೀರಿಸ್ಬೇಕು ನಾಕಾಣಿ. ಹೆದರ್ಕೊಂಬೇಡ, ಇನ್ನೇನಿಲ್ಲ. ನಿಮ್ಮ ಅಮ್ಮ ಬಂದ್ಬಿಟ್ಟು ನನ್ನ ತಕ್ಕೆ ನೀ ಕೇಳ್ತದೆ. ಅಳಿ ಅಂದರೆ ಬರ್ರಿ ಅಳಿ ಅಂದರೆ ಅಂತ ಹೇಳ್ಬಿಟ್ಟು ಕೇಳ್ತದೆ, ನೋಡ್ತಿರು. ರಾಹುಲ್, ನಿಜವಾಗೂ ನಮ್ಮ ಅಮ್ಮನೇ ನೀಯ ಬರ್ತದೆ, ನೋಡ್ತಾ ಇರು. ಗ್ಯಾರಂಟಿ ಕೇಳ್ತದೆ, ನನಗೆ ಗೊತ್ತು. ಯಾಕಂದ್ರೆ ಇನ್ನೊಂದು ಹುಡುಗನ ಹುಡುಕಕ್ಕೆ ಗಡ ನಡ್ಕೋಗ್ಬಿಟ್ಟೈತೆ ನಮ್ಮಮ್ಮ. ಬರೀ ಇಂಥ ಕಳ್ಬಡೈತದವೇನಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ಎದ್ರಕೊಂಡು ಹೋಗ್ಬಿಟ್ಟೈತೆ ನಮ್ಮಮ್ಮ. ನಮ್ಮ ಅಮ್ಮ ಗೊತ್ತಲ್ಲ ಹಂಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಲ್ಲ, ಅವನು ಚೀನಾದನಲ್ಲ ಅಂದಮೇಲೆ ಇನ್ನು ಯಾವ ದೇಶದಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅಪ್ಪ ಒಪ್ಪಿ ತೊಪ್ಪಿನಾರ ನಮ್ಮಮ್ಮ ಬಲವಂತ ಮಾಡ್ಬಿಟ್ಟು ನನ್ನನ್ನು ಕಟ್ಬಿಟ್ಟಿದ್ರೆ, ಆಮೇಲೆ ಯಾವ್ದನ್ನ ಆಫ್ರಿಕಾದವನು ಬ್ಯಾರೆ ಯಾರನ್ನ ಆಗ್ಬಿಟ್ಟಿದ್ರೆ ನನ್ನ ಕತೆ ಗೋವಿಂದ ಆಗೋಗ್ಬಿಡೋದಲ್ಲ. ಅಷ್ಟು ಸುಲಭವಾಗಿ ಮದುವೆ ನಡೆಯೋಕ್ಕೆ ನಾನು ಬಿಡ್ತಾ ಇರಲಿಲ್ಲ ಬಿಡು. ಅಷ್ಟು ಸುಲಭವಾಗಿ ನಾನು ಯಾಕೆ ಮದುವೆ ಎಲ್ಲನೂ ಮಾಡಲಿ. ನಾನಂತೂ ಇವಾಗ ಸುಮ್ಮನೆ ಇದ್ದೀನಿ. ಮದುವೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿತ್ತು ಅಂದರೆ ಏನಾದರೂ ಒಂದು ಕಿತಾಪತಿ ಮಾಡೇ ಮಾಡ್ತಿದ್ದೆ ನಾನಂತೂ. ಹೌದು, ಸುಮ್ಮನೆ ಬಿಡಕ್ಕಾಗ್ತಿತ್ತ ಹೇಳು. ಮೇಡಮ್ ಪ್ಲೀಸ್, ಮೇಡಮ್ ಪ್ಲೀಸ್, ನನ್ನ ತಪ್ಪಾಯಿತು ಮೇಡಮ್. ಚೀನಾದಾಗೆ ಕನ್ನಡನೂ ಮಾತಾಡ್ತೀರಾ ನೀವು? ಅಯ್ಯೋ ರಾಮ, ಮತ್ ನಮ್ಮಂತಾಗ ಬಂದಾಗ ಅದೇನೋ ಲಕ ಪುಚ್ಚ ಕಚ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಬಾಯಿಂದ ಸರಾಗವ ಕನ್ನಡ ಬರ್ತಾ ಇತ್ತಲ್ಲ, ಇದು ಹೆಂಗಕ್ಕ? ಇದೇನು ಚೀನಾ ಹುಡುಗ ಕನ್ನಡ ಮಾತಾಡ್ತಾವನ? ಆಶ್ಚರ್ಯ ಆಯ್ತಾಯ್ತಲ್ಲ. ಏನಪ್ಪ, ಪರವಾಗಿಲ್ವೇ? ಚೀನಾ ಆದ್ರೂ ನಮ್ಮ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ಯಾ. ನನಗಂತೂ ಶಾನೆ ಖುಷಿ ಆಗ್ತೈತೆ. ನಿನ್ನ ಕನ್ನಡ ಅಭಿಮಾನ, ನಿನ್ನ ಕನ್ನಡ ಪ್ರೀತಿ ನೋಡ್ಬಿಟ್ಟು ನನಗೆ ಬೊಲ್ ಖುಷಿ ಆಗ್ತೈತೆ. ಎಷ್ಟೊಂದೆಲ್ಲ ಪಿರುತಿ ಮಾಡಿಕೊಂಡಿದ್ಯಾ ನೀನು. ಹಬ್ಬಬ್ಬಬ್ಬ, ಗ್ರೇಟ್ ಬಿಡು, ಗ್ರೇಟ್. ಕನ್ನಡ ಮಾತಾಡ್ತಿದ್ಯಾ ಚೀನಾದವರು ಅಂದರೆ. ಈಗ ನಮ್ಮ ಪೊಲೀಸ್ನವ್ರ ಹತ್ರ ಕರ್ಕೊಂಡೋದ್ರೆ ಹೆಂಗನೋ ಪರವಾಗಿಲ್ಲ, ನಮ್ಮ ಪೊಲೀಸವರು ನಿನ್ನ ವಿಚಾರಣೆ ಮಾಡೋಕ್ಕೆ ಅವ್ರಿಗೂ ಸುಲಭ ಆಯ್ತದೆ. ಯಾಕೆ ಹೇಳು, ನಿನ್ಗೂ ಕನ್ನಡ ಚೆನ್ನಾಗಿ ಬರ್ತದಲ್ಲ, ಹೆಂಗನೂ ಅವ್ರಿಗೂ ವಿಚಾರಣೆ ಮಾಡೋಕ್ಕೆ ನಿನ್ನ ಕನ್ನಡದಾಗೆ ಸರೋಯ್ತದೆ. ನಿನ್ನ ಚಾಚಿ ಅಂತ ಅಂದ್ಬಿಟ್ರೆ ಅವ್ರಿಗೆ ತಾನೇ ಏನು ಗೊತ್ತಾಯ್ತದೆ ಪೊಲೀಸರಿಗೆ. ಬಾ ಪೊಲೀಸ್ ಸ್ಟೇಷನ್ಗೆ ಬಾ. ಮೇಡಮ್ ಪ್ಲೀಸ್ ಮೇಡಮ್, ನಿಮ್ಮ ಕೈ ಮುಗಿತೀನಿ ಮೇಡಮ್, ಬೇಕಾದರೆ ಕಾಲಿಗೆ ಬೇಕಾದರೂ ಬಿದ್ದುಬಿಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ನಂದು ತಪ್ಪಾಯಿತು ಮೇಡಮ್. ಇದು ನನ್ನ ಕೆಲಸ ಅಲ್ಲ ಮೇಡಮ್, ಇದು ನಾನು ಬೇಕು ಅಂತ ಮಾಡಲಿಲ್ಲ ಮೇಡಮ್. ಇದನ್ನು ಅದು ನಾನು ನನ್ನ ಪಾಡಿಗೆ ನಾನು ಇದ್ದೆ ಮೇಡಮ್. ಅದಕ್ಕೆ ಅದು ಶಾರದಾ ಅಂದರೆ ಇವ್ರ ಅಮ್ಮ ಹೆಣ್ಣು ಹುಡುಕ್ತಾವ್ರೆ ಅಂತ ಗೊತ್ತಾಗಿದ್ದಕ್ಕೆ ಅದೇ ಮೇಡಮ್, ಕಮಲಾ ಅಂತ ಇದ್ದಾರಲ್ಲ ಅವರೇ ಮೇಡಮ್ ನನ್ನ ಕಳಿಸ್ಕೊಟ್ಟಿದ್ದು. ಹೋಗು, ಒಳ್ಳೆ ಆಸ್ತಿ ಐತಿ ಅವ್ರ ಹತ್ರ, ನೀನು ಹೋದ್ರೆ ಹೆಂಗೋನು ನಿಂಗೆ ಒಳ್ಳೆ ಆಸ್ತಿ ಪಾಸ್ತಿ ಎಲ್ಲನೂ ಸಿಗ್ತದೆ. ನನಗೂ ಒಂಚೂರು ಕಮಿಷನ್ ಕೊಡು, ಬೇಜಾರಿಲ್ಲ ನನಗೂ. ಒಂಚೂರೇ ಕಮಿಷನ್ ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು ಮೇಡಮ್. ಅದಕ್ಕೆ ನಾನು ಇಂಥ ಕೆಲಸ ಮಾಡಿಬಿಟ್ಟೆ ಮೇಡಮ್. ಇದೆಲ್ಲ ಕಮ್ಲಿ ಮಾಡಿರೋ ಕೆಲಸನೇ ಮೇಡಮ್. ಕಮಿಷನ್ನು ಆಸೆಗೆ ನಾನು ದುಡ್ಡು ಬರ್ತದಲ್ಲ ಅಂತೇಳ್ಬಿಟ್ಟು ಹಿಂಗೆಲ್ಲ ಮಾಡಿಬಿಟ್ಟೆ ಮೇಡಮ್. ನಂದು ತಪ್ಪಾಯ್ತು ಮೇಡಮ್. ಎಲ್ಲ ಕಮ್ಲಿ, ನನ್ನೂ ಹಂಗೇನೆ ನನ್ನ ಹೆಂಡ್ತಿನ ದೂರ ಮಾಡೋಕ್ಕೆ ಬೇರೆ ಯಾವ ದಾರಿನೂ ಸಿಗ್ಲಿಲ್ಲ ಅಂತೇಳ್ಬಿಟ್ಟು ಇಂಥ ಕಂತ್ರಿ ದಾರಿಯ ಹುಡುಕೊಂಬಿಟ್ಟಿದ್ಯಾ? ಯವ್ವಾ, ನೋಡ್ದ ಆಶಾ, ಆ ಕಮ್ಲಿ ಎಂಥ ಕೆಲಸ ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನಂತಾಗ ಬಂದು ಫಿಟ್ಟಿಂಗ್ ಇಕ್ಕೋದು, ನಿಂತಾಗ ಬಂದು ಫಿಟ್ಟಿಂಗ್ ಇಕ್ಬಿಟ್ಲು. ಇಬ್ರದ್ದು ನಡಿಲಿಲ್ಲ ಅಂತ ಹೇಳ್ಬಿಟ್ಟು ಚೀನಾ ಹುಡುಗ ಅಂತ ಹೇಳ್ಬಿಟ್ಟು ಈ ಗುಬ್ಬಾಳ್ ನನ್ನ ಮಗನ ಕರ್ಕೊಂಬಿಟ್ಟು ಬಂದು ತೋರಿಸಿರೋದು ನೋಡ್ದ. ಯಪ್ಪ ದೇವ್ರೆ, ಅಯ್ಯೋ ಲೋಫರ್ ನನ್ನ ಮಗನೇ, ಮಾಡೋದೆಲ್ಲ ಕಂತ್ರಿ ಕೆಲಸ. ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಫೋರ್ಸ್ ಕೊಡ್ತೀರ ನೋಡು. ಚೀನಾ ಭಾಷೆ, ಚೀನಾ ಏನೋ ಯಾಕೆ ಅಮೇರಿಕಾ ಆಫ್ರಿಕಾ ಅದು ಇದು ಅಂತ ಹೇಳಿದ್ರೆ ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ. ಆದ್ರೆ ಚೀನಾ ಭಾಷೆ ಅಂದ್ರೆ ಯಾರಿಗೂ ಬರಕಿಲ್ಲ ಅಲ್ವಾ? ಅದಕ್ಕೆ ಚುಚ್ಚಾ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇದ್ದ. ಕಂತ್ರಿ ನನ್ನ ಮಗನೇ, ಬ್ರೋಕರ್ ತಾನೇ ಕರ್ಕೊಂಡು ಬಂದು ತೋರಿಸಿದ್ದು. ಕಳ್ ನನ್ನ ಮಗನೇ, ಬರ್ಲಿರು ಬ್ರೋಕರು ಬರ್ತಾವನೆ, ಲೋಫರ್ ನನ್ನ ಮಗ. ಸಾ ಪ್ಲೀಸ್ ಸಾ, ಹೊಡಿಬೇಡಿ ಸಾ, ನಂದೇನು ತಪ್ಪಿಲ್ಲ ಸಾ. ದಯವಿಟ್ಟು ನಾನು ಅಮಾಯಕ ಸಾ. ಏನೋ ನನ್ನ ಹತ್ರನೂ ದುಡ್ಡಿರಲಿಲ್ಲ, ನನ್ನ ಹತ್ರನೂ ಕಾಸಿರಲಿಲ್ಲ. ಆ ಕಂಬ್ಲಿ ಮತ್ತು ಕಟ್ಕೊಂಡು ಮಣ್ತಿನ ಕೆಲಸನ ಮಾಡಿಬಿಟ್ಟೆ ಸಾ. ದಯವಿಟ್ಟು ಕ್ಷಮಿಸ್ಬಿಡಿ ಸಾ, ನಿಮ್ಮ ಕೈ ಮುಗಿತೀನಿ, ಕ್ಷಮಿಸ್ಬಿಡಿ ಸಾ. ಅಯ್ಯೋ ಇದೇನ್ರಪ್ಪ, ಇದು ಯಾಕಾಯ್ತು? ಯಾಕೆ ಹಿಂಗೆಲ್ಲ ಆಯಿತು?
ಅಯ್ಯೋ ಕಂತ್ರಿ ನನ್ನ ಮಗನೇ, ಗಾಂಡು ನನ್ನ ಮಗನೇ, ಏನೆಲ್ಲ ಬಂದಿರ ನಿಂಗೆ ದೊಡ್ಡರೋಗ ನಿನಗೆ? ನೀನೊಬ್ಬ ಬ್ರೋಕರ, ದುಡ್ಗೋಸ್ಕರ ಹೆಣ್ಮಕ್ಳು ಜೀವನನ ಅದು ಇದು ಎಲ್ಲನೂ ಹಾಳು ಮಾಡ್ತಿದ್ಯಲ್ಲ ನೀನು. ಅಯ್ಯಪ್ಪ! ನಿಮ್ ಊರ್ಗೆ ಹೆಣ್ಣು ಹುಡ್ಕೊಡಕ್ಕೆ ಗಂಡು ಹುಡುಕೊಡಕ್ಕೆ ಬಂದಾಗಿಂದ ನಿಮ್ ತಾಗ ಒದೆ ತಿನ್ನೋದೇನಿ ನಮ್ ಕ್ಯಾಮೆ ಆಗೋಗ್ಬಿಟ್ಟೈತೆ ಸಾ. ಬಿಟ್ಬಿಡಿ ಸಾ. ಅಯ್ಯೋ ಏನ್ ಸಾ ಹಿಂಗೆ ಹೇಳ್ತೀರಾ? ಆ ಹುಡುಗ ಬಂದು ನಾನು ಚೀನಾದವನು ಅಂತಾನೆ, ನಾನು ಅದಕ್ಕೆ ಹ್ಞೂ ಅಂತೀನಿ. ಅಯ್ಯೋ ಇನ್ನೊಬ್ರು ಬಂದ್ಬಿಟ್ಟು ಇನ್ನೊಂದು ಹೇಳ್ತಾರೆ, ನಾನು ಹ್ಞೂ ಅಂತೀನಿ. ಅಯ್ಯೋ ಅಷ್ಟಕ್ಕೆ ನೀವು ಒದಿಗಳು ತಿನ್ಬೇಕಾ ಸಾ? ನಾವೇನ್ ಸಾ ಅಂತಂದು ಮಾಡ್ಬಾರ್ದು ಮಾಡ್ಬಿಟ್ಟಿದೀನಿ. ಬಿಡಿ ಸಾ, ಇನ್ನೊಂದು ಕಿತ ನಿಮ್ಮ ಊರಿಗೆ ಬಂದ್ಬಿಟ್ಟು ನಾನು ಏನಾರ ಹೆಣ್ಣು ಹುಡುಗಿ ನೋಡ್ಕೊಡ್ತೀನಿ, ಹುಡುಗನ ನೋಡ್ಕೊಡ್ತೀನಿ ಅಂತಂದ್ರೆ ಕ್ಯಾರ ತಗೊಂಡು ನೋಡಿ ಸಾ, ಹೊಡೆಸ್ಕೊಬಿಡ್ತೀನಿ. ನಂಗೆ ಯಾಕೋ ಈ ಊರು ಕಾಲಿಕ್ಕಿದ್ ಗಳಿಗೆನೆ ಸರಿ ಇಲ್ಲ ಸಾ. ಸಾವಿರ ಮದುವೆ ಮಾಡ್ಸಿದೀನಿ ಸಾ, ಆದ್ರೆ ನಿಮ್ಮ ಊರಾಗ ಒಂದು ಮದುವೆನೂ ನನ್ನ ಕೈಲಿ ಮಾಡ್ಸಕ್ಕಾಯ್ತಿಲ್ಲ ಸಾ. ಎಲ್ಲ ಎಕ್ಕುಟ್ಟು ಹೋಯ್ತದೆ ಸಾ. ಬಿಟ್ಬಿಡಿ ಸಾ. ಇವನೇ ಸಾ ಹೇಳಿದ್ ನಾನು ಚೀನಾದವನು ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇ ನೀ ಸಪೋರ್ಟ್ ಮಾಡಿದೆ ಸಾ. ಅಷ್ಟಕ್ಕೆ ನೀವು ಹಿಡ್ಕೊಂಡು ಹಿಂಗೆ ಹೊಡೆದ್ಬಿಟ್ರೆ ಹೆಂಗ್ ಸಾ? ಹಳೆ ಬೇವರ್ಸಿ ಯಾರು ಏನು ಹೇಳಿದ್ರು ನಂಬಿಡ್ತೀಗಲ್ಲ. ಅವ್ನು ಚೀನಾದನು ಅಂತಾನೆ, ನಾನು ಅಮೆರಿಕಾದನು ಅಂತೀನಿ. ಯಾರು ಏನು ಹೇಳಿದ್ರು ನಂಬಿಟ್ಟು ಹೆಣ್ಣು ಕೊಡ್ಸೋದಲ್ಲ ಕಣ್ಲ ನಿಂಗೆ. ಏನೆಲ್ಲ ಬಂದಿರೋದು ಹೆಣ್ಮಕ್ಳು ಶಾಪ ಸುಮ್ಮನೆ ಬಿಡ್ತದೆ ಇಲ್ಲ ನಿನಗೆ. ಯವ್ವ ನೀನು ಯಾವ ಮದುವೆ ಬ್ರೋಕರ್ಲ? ನಿಜ ಹೇಳ ನೀನು ಯಾವ ಮದುವೆ ಬ್ರೋಕರ್ಲ? ಒಬ್ರು ಮನೆ ಕಷ್ಟ ಸುಖವ ನೀನು ತಿಳ್ಕೊಂಡಿದ್ದಂಗೆ ಅದು ಹೆಂಗ್ಲ ಕೊಟ್ಬಿಟ್ಟೆ. ಅವ್ನು ಬಂದು ಅಮೆರಿಕ ಅಂದ್ರೂ ಹೂ ಅಂತೀಯ, ಇವ್ನು ಬಂದು ಆಫ್ರಿಕಾ ಅಂದ್ರೂ ಹೂ ಅಂತೀಗ. ನಿಂಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆಲ್ಲ ನಿಂಗೆ? ಹೋಗ್ಬಿಟ್ಟು ನೀನು ಚೀನಾ ದೇಶದಾಗ ಅವ್ರ ಮನೆ ನೋಡ್ಕೊಂಬಿಟ್ಟು ಬಂದಿದ್ದೀಗೇನ್ಲ? ಇಲ್ಲ ಸಾ, ಇಲ್ಲ. ಮತ್ ಹೆಂಗ್ಲ ಮೂದೇವಿ? ನೋಡು ಅವ್ನ ನನ್ನ ಶತ್ರು ಕಂಬ್ಲಿ ಕಳ್ಸೋಳಂತೆ. ಆ ಕಂಬ್ಲಿ ಕತೆ ಅವ್ನು ಮುಗಿಸ್ತೀನಿ ನೋಡು. ಆ ಕಂಬ್ಲಿ ಕಳಿಸ್ಬಿಟ್ಟು ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಸೋಳಂತೆ. ನೀನ್ ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಂಗೆ. ನಾವು ಮದುವೆದಾಗ ತಗ್ಲಾಕೊಂಬಿಟ್ಟೇನಿಲ್ಲ, ನೀನು ಅವು ಎಣ್ಣೆ ಆಟಾಡ್ಕೊಂಡು ಕುಂತ್ಬಿಟ್ಟಿದೀವ. ಲೋ ಅಪ್ಪರ್ ನನ್ನ ಮಗನೇ, ಇನ್ನೊಂದು ಕಿತ ನನ್ನ ಕಣ್ಣು ಮುಂದೆ ಏನಾರ ನೀನು ಕಾಣಿಸ್ಕೋಬೇಕಂತೆ ಕಣ್ಣು ಗುಡ್ಡೆ ಕಿತ್ತಾಕೊಡ್ತೀನಿ. ನಮ್ಮ ಊರಾಗಿರೋರ್ಗೆ ಯಾರಿಗೂ ಹೆಣ್ಣು ಗಂಡು ಹುಡುಕೊಡ್ತೀನಿ ಅಂತ ಹೇಳು. ಲೋ ಅಪ್ಪರ್ ನನ್ನ ಮಗನೇ, ಅಲ್ಲಲ್ಲಿ ಎಲ್ಲಲ್ಲಿ ಚೊಪ್ಪಲಿ ತಗೊಂಡು ಹೊಡಿಸ್ಬಿಡ್ತೀನಿ ಎಲ್ಲರ ತಗೊಂಡ್ರೆ. ಕೊಂತ್ರಿ ಬೇವರ್ಸಿ ನನ್ನ ಮಗನೇ. ಸಾ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ಸಾ ಎಲ್ಲ ಕಂಬ್ಲಿ ಸಾ ಹೇಳ್ಕೊಟ್ಟಿದ್ದು ಸಾ. ನನ್ನ ಪಾಡು ನಾನು ಕೆಲಸ ಹುಡಿಕೊಂಡು ಗಾರೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಓಡಾಡ್ತಿದ್ದೆ ಸಾ, ಗಾರೆ ಕೆಲಸಕ್ಕೆ. ಆದರೆ ಅವರೇನೇನೆ ಬಾಯ್ಲಿ ಅಂತ ಕರೆದ್ಬಿಟ್ಟು ಸಾ ಇಂಥ ಐಡಿಯಾ ಹೇಳ್ಕೊಟ್ರು ಸಾ. ನಿಂಗೆ ಬೇಜಾನ್ ಸಿಗ್ತೈತೆ, ಹೋಗು ನಿಂಗೆ ಹುಡುಗಿನೂ ಸಿಗ್ತಾಳೆ, ಬೇಜಾನ್ ಸಿಗ್ತಾಳೆ ಅಂತ ಸಿಗ್ತದೆ. ಆಸ್ತಿ ಪಾಸ್ತಿ ಡೂಪ್ಲೆಕ್ಸ್ ಮನೆಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಲು ಸಾ. ಅದಕ್ಕೆ ಕಂಬ್ಲಿ ಹೇಳ್ಕೊಟ್ಟಿದ್ದಕ್ಕೇನೆ ನಾನು ಸರಿ ಬಿಡು, ನನ್ನ ಜೀವನನೂ ಸೆಟ್ಲ್ ಆಯ್ತದಲ್ಲ ಹೆಂಗೋನು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸಾ. ಸಾ ಬಿಟ್ಬಿಡಿ ಸಾ, ನಾವು ಹೊಂಟೋಯ್ತೀವಿ. ನಾನು ಅಣ್ಣಯ್ಯ ಇಬ್ರು ಹೊಂಟೋಯ್ತೀವಿ ಸಾ. ಬಿಟ್ಬಿಡಿ ಸಾ. ಅಯ್ಯಪ್ಪ ಸಾ ತಪ್ಪಾಯ್ತು ಅಂತ ಕೇಳ್ತಿದ್ದೀನಲ್ಲ ಸಾ. ಬಿಟ್ಬಿಡಿ ಸಾ. ಇನ್ನೊಂದು ಕಿತ್ತ ಇಂಥ ಕೆಲಸ ಮಾಡೋಕ್ಕಿಲ್ಲ ಸಾ. ಇನ್ನೊಂದ್ಸಲ ಚೀನಾಗಿನ ಅಂತೆಲ್ಲ ಹೇಳ್ಕೊಳ್ಳಲ್ಲ ಸಾ. ನಾನು ನಿಜವಾಗ್ಲೂ ಹೇಳ್ಕೊಳ್ಳಲ್ಲ ಸಾ. ಈ ಊರೊಳಗಡೆ ಹೆಜ್ಜೆ ಇಕ್ಕಿದ್ರೆ ಕೇಳಿ ಸಾ, ನನ್ನ ಪಾಡು ನಾನು ಹೊಂಟೋಯ್ತೀನಿ ಸಾ. ಪ್ಲೀಸ್ ಸಾ. ಇವನು ಚೀನಾದವನಲ್ಲ ಅಂತ ಗೊತ್ತಿತ್ತು, ಆದ್ರೆ ಇವನು ಇಂಥ 420 ಅಂತ ಗೊತ್ತಾಗ್ತಿರೋದೇನೆ ಇವಾಗ. ಆ ಕಂಬ್ಳಿಗೆ ಏನ್ ಬಂದ್ರೆ ದೊಡ್ಡ ರೋಗ ಸಿಕ್ಸಿದ್ದವ್ರನ್ನೆಲ್ಲ ತಗ್ಲಾಕಿಸ್ತಿರ್ತಾಳಲ್ಲ ಅವಾಗವಾಗ. ಅವಳನ್ನ ಸುಮ್ಮನೆ ಬಿಟ್ಟಷ್ಟು ಜಾಸ್ತಿ ಅತಿ ಆಗ್ತಾ ಇತ್ತು ಅವಳ ಆಟ. ಯಾರನ್ನ ಸರಿಯಾಗಿ ಒಂದು ನಡ ಮುರಿದಿದ್ರೆ ಅವಾಗ ಅಡ್ಕೋಗಿ ಬಂದಿರೋಳು ಅಂತ ಅನ್ನಿಸ್ತೈತೆ ನೋಡು. ನೀನು ಹೋಗ್ಬಿಟ್ಟು ಆಶಾ ಅಮ್ಮಂಗೆ ನೀಟಾಗಿ ಹೇಳು, ಕಂಬ್ಳಿಗೆ ಒಂದು ನಡ ಮುರಿಲಿ, ಆಸ್ಪತ್ರೆಗೆ ಬರ್ತಾಳಲ್ಲ ಮಾಡ್ತೀನಿ ಅವಳಿಗೆ ಸರಿಯಾಗಿ ಅವಾಗ. ಅಲ್ಲ ಮಾಡೋದೆಲ್ಲ ಅಲ್ಕ ಕೆಲಸ ಹೆಂಗ್ ಮಾಡ್ತಾಳೆ ನೋಡು. ನೀನು ಹೇಳೋದು ಸರಿನೇನಿಯ. ನಮ್ಮ ಅಮ್ಮನೇ ಸರಿ ಅವಳಿಗೆ ದೆವ್ವ ಬಿಡ್ಸಕ್ಕೆ. ಯಪ್ಪ ಚೆಲ್ಲ ಅವಳು ಏನು ಕತೆಯೋ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಮಾತ್ರ ಹೋಗಿ ಹೇಳಿ ಅವಳಿಗೆ ಸರಿಯಾಗಿ ಬೆಂಡಸ್ತಿ ಎತ್ತಿಸ್ತೀನಿ ಕಣಕ್ಕ. ಸುಮ್ಮನೆ ಬಿಡೋಕಿಲ್ಲ ಅಕ್ಕ. ಒಂದು ಚೂರು ಮಾರ್ಬಿಟ್ಟಿದ್ರು ನೀನು ಇಲ್ಲ ಅಂದಿದ್ರು ನಾನು ಈ ಬೇವರ್ಸಿನ ಕಟ್ಕೋಬೇಕಾಗಿತ್ತು. ಯವ್ವ ನಂಗೆ ನೆನೆಸ್ಕೊಂಡ್ರೆ ಕೈ ಕಾಲೆಲ್ಲ ನಡ್ಗೊತ್ಕತ್ತೈತೆ. ಅಲ್ಲ ಚಿಕ್ಕ ವಿಚಾರದಾಗ ಆಟಾಡಲಿ ನೋಡು. ಆ ಕಂಬ್ಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಿಮ್ಮಮ್ಮ ಅಂದರೆ ನಮ್ಮಮ್ಮ ಹೆಂಗೆ ಹೊಡಿಬೇಕು ಅಂತ ಹೇಳಿದ್ರೆ ಅವಳು ಸೀದಾ ನಮ್ಮ ಆಸ್ಪತ್ರೆಗೆ ಬರಬೇಕು, ಹಂಗೆ ಹೊಡಿಯೋಕೆ ಹೇಳಿ ನಿಮ್ಮಮ್ಮಂಗೆ. ನಾನು ಉಳಿದಿರೋದೆಲ್ಲನೂ ನೋಡ್ಕೊತೀನಿ. ಅಲ್ಲಿ ಗಂಟನೂ ಬಿಡೋಕ್ಕಿಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಹಿಂಗೆ ಆಗ್ಬಿಟ್ರೆ ಭಾಳ ಕಷ್ಟ ಆಯ್ತದೆ. ಸಿಕ್ಸಿಗ್ದವ್ರಿಗೆಲ್ಲ ಫಿಟ್ಟಿಂಗ್ ಇಕ್ಕೋದು, ಸಿಕ್ಸಿಗ್ದವ್ರಿಗೆಲ್ಲ ತಂದು ಹಾಕೋದು, ಬರೀ ಇದೇ ನೀನು ಕ್ಯಾಮೆ ಅವಳದು. ಯಪ್ಪ ದೇವ್ರೆ ನೋಡಿ, ಎಂಥ ಕೆಲಸ ದೊಡ್ಡ ಫ್ರಾಡ್ ಕೆಲಸ ಮಾಡೋಳೆ ಅಂತ ಹೇಳಿದ್ರೆ ಅದು ಎಲ್ಲಿ ಇತ್ತೋಳೋ ಏನು ಮಾಡ್ತಿರ್ತಾಳೋ. ನಮ್ಮ ಹೊಲ್ದತ್ರನೇ ಕೆಲಸ ಮಾಡ್ತಿದ್ಲು ಅಂತ ಹೇಳ್ತಿದ್ರು. ನೋಡೋಣ ಇನ್ನೊಂದ್ಸಲ ಇಂಥ ಕೆಲಸ ಮಾಡ್ತೀನಾ? ಬತ್ತೀನ ಇನ್ನೊಂದ್ಸಲ? ಇಲ್ಲ ಸಾ. ಇಲ್ಲ. ಇನ್ನೊಂದು ಕಿತ್ತ ನಾನು ಈ ಕಡೆಗೆ ತಲೆ ಹಾಕು ಮನೆ ಕಳಕ್ಕಿಲ್ಲ ಸಾ. ನಿಜವಾಗೂ ನನಗೆ ಬೇಕು ಅಂತ ಮಾಡಲಿಲ್ಲ ಸಾ. ಏನೋ ದುಡ್ಡನ್ನ ಆಸೆ. ನಾವು ಬಡವರು ಸಾ. ನಮ್ಗೆ ಯಾರು ಎಣ್ಣೆ ಕೊಡ್ತಿಲ್ಲ ಸಾ. ಬಡವರು ಅಂತ ಹೇಳ್ಬಿಟ್ಟು ವ್ಯವಸಾಯ ಮಾಡ್ತೀವಿ, ಗಾರೆ ಕೆಲಸ ಮಾಡ್ತಿದ್ವಿ, ನಾವೇನು ಮನುಷ್ಯರಲ್ವ ಸಾ. ನಮ್ಗೆ ಯಾರು ಎಣ್ಣೆ ಕೊಡ್ತಿಲ್ಲ ಸಾ. ನಾವು ಇನ್ನೇನು ಸಹ ಮಾಡೋಕ್ಕಾಯ್ತದೆ. ನಮಗೂ ಜೀವನದಾಗ ಒಂದು ಕಿತ ಮದುವೆ ಆಗಬೇಕು ಅಂತ ಆಸೆ ಇರ್ತದಲ್ವ ಸಾ. ಅದಕ್ಕೆ ಅಡ್ದಾರಿ ಹಿಡ್ಕೊಂಬಿಟ್ಟೆ ಸಾ. ಇನ್ನೊಂದು ಕಿತ ಮದುವೆ ಆಗಲಿಲ್ಲ ನನ್ನ ಜೀವಮಾನದಾಗ ಅಂದ್ರೂ ಪರವಾಗಿಲ್ಲ ಸಾ. ನಾನಂತೂ ಇಂಥ ಅಡ್ದಾರಿ ಹಿಡ್ಕೊಂಡು ಮದುವೆ ಆಗಕ್ಕೆ ಹೋಗಲ್ಲ ಸಾ. ನಿಮ್ಮಂಥವ್ರು ಇರ್ತೀರ ಅಂದರೆ ಬಡಿಯೋರು ಇರ್ತೀರ ಅಂತ ಗೊತ್ತಲ್ಲ ಸಾ. ಆ ಭಯ ಇದ್ದೇ ಇರ್ತದೆ ಸಾ. ಇವತ್ತಿಗೆ ಕೊನೆ ಸಾ. ನಾನಂತೂ ಮದುವೆ ಅಂತೂ ಆಗಕ್ಕಿಲ್ಲ ಸಾ. ಲೋಫರ್ ನನ್ನ ಮಗನೆ, ಅಲ್ಲೇನಾರ ನಮ್ಮ ಅಮ್ಮಂಗೆ ಈ ವಿಷಯ ಗೊತ್ತಾಗಿದ್ರೆ ಈಗ ನಾವು ಒಂದು 4 ಏಟು ಹೊಡೆದು ಕಳ್ಸೈತೆ. ಲೋಫರ್ ನನ್ನ ಮಗನೆ, ನಿನ್ಗಂತೂ ಕುತ್ತಿಗೆನ ಸಿಗದಾಕ್ಬಿಟ್ಟೇನೆ ಕಳಿಸ್ಬಿಡ. ನಮ್ಮ ಅಮ್ಮಂಗೆ ಅಲ್ಲೇ ಹೇಳ್ಬೇಕಿತ್ತು ನಾನು. ತಪ್ಪು ಮಾಡ್ಬಿಟ್ಟೆ. ನಮ್ಮ ಅಮ್ಮಂಗೆ ಹೇಳಿದ್ರೆ ಸರ್ ಬರೋದು. ನಮ್ಮ ಅಮ್ಮಂಗೆ ಆಗ್ಲಿಲ್ವಲ್ಲ. ಸರ್ ಬರಲಿಲ್ಲ. ಲೋಫರ್ಗನ್ ಬೇವರ್ಸಿ ನನ್ನ ಮಗನೆ. ನಮ್ಮ ಅಮ್ಮಂಗೆ ಬಾ
ರಾಹುಲ್ ಕಳ್ಸು, ನಮ್ಮ ಅಮ್ಮನ ಬಿಡ್ತೀನಿ. ಇನ್ನು ನನ್ನ ಮಗು ನೀನೆಲ್ಲ ಹೊಡಿಯೋದು, ನಮ್ಮ ಅಮ್ಮ ಹೊಡಿಯೋದು ಅಂದರೆ ಹೆಂಗೆ ಹೊಡಿತದೆ ಅಂದ್ರೆ ಹಂಗೆ ಹೊಡಿತದೆ ನಮ್ಮಮ್ಮ. ಬಿಡು, ಇಲ್ಲಿ ಓಫರ್ ನನ್ನ ಮಗನ ಹಿಡ್ಕೊಂಡು ನಮ್ಗೇನಾಗಬೇಕು. ಥೂ. ಏ ಬಾಣ್ಲಿ, ನೀನು 3 ನಾಮ ಹಾಕೊಂಡಿದ್ದ ಅಲ್ಲದೆ ನೀನು ಸಿಕ್ದವ್ರಿಗೆಲ್ಲ 3 ನಾಮ ಹಾಕಕ್ಕೆ ಹೊಂಟಿಯಲ್ಲ ಮಗನೇ. ಬುಲ್ಡೆಗೆ ಬಿಸಿನೀರು ಕಾಯಿಸ್ಬಿಟ್ಟು ಹೊಡೆದ್ಬಿಡ್ತೀನಿ ಅಷ್ಟೇ. ನೀನು ಕುಂಬಳಕಾಯಿ ಹೊಡೆದಂಗೆ ಉಸಾರು. ಇನ್ನೊಂದು ಕಿತ ನಾ 3 ಕಡೆ ಬಂದ್ಬಿಟ್ಟು 8 ತೋರಿಸ್ತೀನಿ ಅಂತ ಬಂದರೆ ಹೋಯ್ತಾರ. ಇನ್ನೊಂದು ಕಿತ ಬರಬೇಡ. ಕಾಮ್ಲಿ ಹೇಳ್ಕೊಟ್ಲು, ಅವಳು ಹೇಳ್ಕೊಟ್ಲು, ಇವಳು ಹೇಳ್ಕೊಟ್ರು ಅಂತೇಳಿ ನನ್ನ ಕಣ್ಣು ಕಾಣಿಸ್ಬೇಕಂತ ಯಾರ್ಗನ. ಏಯ್ ನಡಿಲ್ಲ, ಇನ್ನೊಂದ್ಸಲ ಏನೋ ಹುಡುಕೊಂಬಿಟ್ಟು ಬಾ, ಆಮೇಲೆ ಐತೆ ನಿನಗೆ. ಇಲ್ಲ ಸಾ ಲೇ, ಬಾರ್ಲ ಹೋಗೋಣ. ಏನ್ಲ ಇಲ್ಲಿ ನಿಂತಿದೀಗ? ನಾನು ಹಿಂಗೆ ಅವತ್ತೇ ನೀನು ಹೇಳ್ದೆ ಬೇವರ್ಸಿ ನನ್ನ ಮಗನೇ ಚೀನಾದವನು ಅಂತ. ಯಾಕ್ಲ ಹೇಳ್ತಿದೀಗ ಅಂತ. ಇಲ್ಲ ನಾನು ಚೀನಾದವನು ಅಂತ ಸುಳ್ಳು ಹೇಳ್ಬಿಡ್ಬಿಟ್ಟ. ನನಗೂ ಒದೆ ತಿನ್ಸಕ್ಕೆ ನಿಮ್ಮಂಥ ಹುಡುಗರಿಂದನೇ ನನಗೂ ಒದೆ ಬೀಳ್ತಿರೋದು. ಇಲ್ಲ ಅಂದಿದ್ರೆ ನನಗೆ ಯಾಕ್ಲ ಒದೆ ಬೀಳೋದು? ಯವ್ವ ಬಾರ್ಲಾ ಮುದೇವಿ. ಅಯ್ಯೋ ನೋಡಿ ಅಣ್ಣ, ನೋಡಿ ನಮ್ಮಂಥವ್ರಿಗೆಲ್ಲ ಇನ್ನು ಎಲ್ಲಿಂದ ಸಿಗ್ತವೆ ನೀ ಹಣ್ಣು ನೋಡಿ ಹೋಗನಿ. ಸಾಕಾಗಿ ಹೋಗ್ಬಿಟ್ಟೈತೆ ನನಗೂ ಜೊಲ್ಮುಕ್ಕೆ. ಇನ್ನು ಹೆಣ್ಣು ಸಿಗೋಕ್ಕಿಲ್ಲ ಅಂತ ಫಿಕ್ಸ್ತಾ ಹೋಗ್ಬಿಡ್ತೀನಿ ಕಣ್ಣ ನಾನೂ. ಇನ್ನು ನನ್ನ ಜೀವಮಾನದಾಗೂ ನಂಗೆ ಸಿಗೋಕ್ಕಿಲ್ಲ ನೋಡಿ ಅಣ್ಣ. ನೋಡ್ದ ಕಮ್ಲಿಯ ಎಂತ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿರೋ ಕಾಪುಕೊಟ್ಟು ಜುಟ್ಟು ಹಿಡ್ಕೊಂಡು ಬಟ್ಟೆ ಒಗ್ದಂಗೆ ಒಗದು ಬಿಡೋಣ ಅಂತ ಅನ್ನಿಸ್ತೈತೆ ನನಗಂತೂ. ನಮ್ಮ ಮ್ಯಾಲ ದ್ವೇಷ ಐತೆ ಅಂತ ಗೊತ್ತಿತ್ತು, ಆದರೆ ಈ ರೇಂಜಿಗೆ ದ್ವೇಷ ಐತೆ ಅಂತ ಗೊತ್ತಿರಲಿಲ್ಲ. ಓಹೋ, ನಿನ್ನನ್ನು ಪಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ನಾಟಕ ಮಾಡೋಳ ಕಮ್ಲಿ. ಯಪ್ಪ ದೇವ್ರಿ. ಅವಳಿಗೂ ಸರಿಯಾಗಿ ಮಾಡಬೇಕು. ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಹಿಂಗೆ ಬಿಟ್ರೆ ಇನ್ನೊಂದು ಏನನ್ನ ಕಿರಿಕ್ ಮಾಡ್ತಾಳೆ. ನಮ್ಮ ಅಮ್ಮಂಗೆ ಫಿಟ್ಟಿಂಗ್ ಇಕ್ಕದಂತೆ, ನೀನು ಫಿಟ್ಟಿಂಗ್ ಇಕ್ಕದಂತೆ, ಪಕ್ಕದ ಮನೆಯವ್ರಿಗೆ ಫಿಟ್ಟಿಂಗ್ ಇಕ್ಕದಂತೆ, ಉಗ್ಸದಂತೆ. ಈ ಕಮ್ಲಿಗೆ ಅವ್ರ ಅಮ್ಮಂಗೂ ಈ ಜೀವಮಾನದಾಗ ಬುದ್ಧಿ ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಯವ್ವ, ದೊಡ್ಡ ನಮಸ್ಕಾರ. ಈ ಕಮ್ಲಿ ಸವಾಸ ಸಾಕಾಗಿ ಆಳು ಬಿದ್ದು ಹೋಗ್ಬಿಟ್ಟೈತೆ ನಂಗಂತೂ. ಹಿಂಗೆ ಬಿಟ್ರೆ ಆಗಲ್ಲ ರಾಹುಲ್, ಅವಳಿಗೂ ಸರಿಯಾಗಿ ಬೆಂಡೆತ್ಬೇಕು. ಹಿಂಗೆ ಬಿಟ್ಬಿಟ್ರೆ ಇನ್ನೂ ದೌಲತ್ತು ದುರಂಕಾರ ಶಾನೆ ಆಗೋಗ್ಬಿಡ್ತದೆ ಅವಳಿಗೂ. ಅಮ್ಮಂಗೆ ಹೇಳಿ ಸರಿಯಾಗಿ ಬೆಂಡೆತ್ತಿಸ್ಬೇಕು. ನಾನೇ ಎತ್ಬಿಟ್ಟು ಬರ್ತೀನಿ. ನೀನು ಬೇಡ ಸುಮ್ಕಿರು. ನಮ್ಮ ಅಮ್ಮ ಎತ್ತಿದ್ರೆ ಸರಿಯಾಗಿ ಮಂಗಳಾರತಿ ಮಾಡ್ತದೆ ನಮ್ಮಮ್ಮ. ನಿಂಗೆ ಗೊತ್ತಿಲ್ದಿರೋದು ಏನಾಯ್ತು ನಮ್ಮ ಅಮ್ಮ. ನೀನು ಸುಮ್ಮನೆ ನಲಗ ಬಡ್ದು ಬತ್ತೀಯ. ನಮ್ಮ ಅಮ್ಮ ಆದರೆ ಸರಿಯಾಗಿ ಬಟ್ಟೆ ಒಗ್ದಂಗೆ ಒಗಿತದೆ. ಸರಿ, ನನಗೆ ಯಾಕೋ ತಲೆಯೆಲ್ಲ ಕೆಟ್ಟು ಟೆನ್ಷನ್ ಆಯ್ತೈತಿ. ಹೋಗಿ ಸ್ವಲ್ಪ ಹೊತ್ತು ಮನೆಗನ ರಿಲ್ಯಾಕ್ಸ್ ಮಾಡ್ಕೊತೀನಿ. ಯಪ್ಪ ದೇವ್ರೆ, ಈ ಕಾಮ್ಲಿ ದಾರಿನಾಗೆಲ್ಲ ಸಿಗಬೇಕು. ತುಳ್ದಾಕ್ಬಿಡ್ತೀನಿ ಆ ಕಾಮ್ಲಿಗೆ. ಸರಿ ಅಕ್ಕ, ಈ ವಿಷಯನ ತಣ್ಣಗಾಗೋದಕ್ಕಿಂತ ಮುಂಚೆನೇ ಓಡೋಗ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಅಮ್ಮನೂ ಸರಿಯಾಗಿ ಬೆಂಡೆತ್ತದೆ ಹೋಗಿ. ಸರಿ ಆಯಿತು.